ಚಳಿಗಾಲ ಬರ್ತಾ ಇದೆ. ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಹಲವಾರು ತೊಂದರೆಗಳಿಗೆ ಪರಿಹಾರ ಬೇಕು ಅಂತ ಹೇಳಿ ಬಹಳಷ್ಟು ಜನ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಏನೆಲ್ಲ ತೊಂದರೆ ಕಂಡುಬರುತ್ತೆ ಈ ಚಳಿಗಾಲದಲ್ಲಿ? ನಾವು ಪ್ರಿಕಾಷನ್ಸ್ ಯಾರು ತಗೋಬೇಕಾ? ನಮ್ಮ ದೈನಂದಿನ ಆಹಾರ ವಿಹಾರ ಮತ್ತೆ ಜೀವನ ಪದ್ಧತಿಯಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ಬೇಕಾ? ಅಕಸ್ಮಾತ್ ತೊಂದರೆ ಕಂಡು ಬಂದ್ರೆ ಅದಕ್ಕೆ ಪರಿಹಾರ ಏನು? ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ತಜ್ಞರು ಅಂದ್ರೆ ಪಲ್ಮನಾಲಜಿಸ್ಟ್ ಆಗಿರುವ ಡಾಕ್ಟರ್ ಆರ್ ಲಕ್ಷ್ಮೀ ನರಸಿಂಹನ್ ಅವರಿದ್ದಾರೆ. ಡಾಕ್ಟರ್ ಆರ್ ಲಕ್ಷ್ಮೀ ನರಸಿಂಹನ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಲಕ್ಷ್ಮೀ ನರಸಿಂಹನ್ ಅವರೇ, ಬಹಳಷ್ಟು ಪೇಷಂಟ್ಸ್ ಬಂದಾಗ ಬಹುಶಃ ಉಸಿರಾಟತ್ತು ಅಂದ್ರೆ ಇಷ್ಟೇ ಹೇಳ್ಕೊಂಡು ಬರೋದು, ಬೇರೆ ಏನು ಗೊತ್ತಾಗಲ್ಲ ನಮಗೆ. ಈ ತೊಂದರೆ ಯಾವ್ಯಾವ ರೀತಿ ಸ್ವಲ್ಪ ವಿವರಿಸಬಹುದಾ? ಈ ಚಳಿಗಾಲದಲ್ಲಿ ಬರುವಂತಹದ್ದು. ಚಳಿಗಾಲದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಶ್ವಾಸಕೋಶ ಮತ್ತೆ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು ಮೊದಲನೇದಾಗಿ ಇನ್ಫೆಕ್ಷನ್ಗಳು, ಈ ವೈರಸ್ಗಳು ಅಂತ ನಾವು ಏನ್ ಹೇಳ್ತೀವಿ. ಈಗ ಒಂದು 4 ವರ್ಷದ ಹಿಂದೆ ತಾನೇ ದೊಡ್ಡ ಮಹಾಮಾರಿ ಕೊರೋನಾನೇ ಎಲ್ಲ ಎದುರಿಸಿ ಹೊರಗೆ ಬಂದಿದೀವಿ. ಬಟ್ ಎಲ್ರಿಗೂ ಏನ್ ಗೊತ್ತಿಲ್ಲ ಅಂದ್ರೆ ಕೊರೋನಾಗ್ ಮುಂಚೆನೆ ಮಾಮೂಲಿ ವೈರಸ್ಗಳು, ಅದನ್ನ ನಾವು ಫ್ಲೂ ಅಂತ ಕರಿತೀವಿ. ಸೊ ಈ ಫ್ಲೂ ಅನ್ನೋದು ಸಾವಿರಾರು ವರ್ಷಗಳಿಂದ ಇದೆ. ಸ್ಪ್ಯಾನಿಷ್ ಫ್ಲೂ ಅಂತ ಒಂದು ಬಂದಿತ್ತು, ಅದು ಇದೇ ತರ ಕೋಲ್ಡ್ ಸೀಸನ್ ಬಂದು ಸುಮಾರು ಜನಕ್ಕೆ ಸ್ಪ್ರೆಡ್ ಆಗಿ, ಸೊ ಇದು ಅಷ್ಟೆಲ್ಲ ಹಳೆ ಪ್ರಾಬ್ಲಮ್ಮೆ. ಸೊ ಈ ತರ ಇನ್ಫೆಕ್ಷನ್ ಅದು ಫ್ಲೂ ತರ ವೈರಾಣುವಿಂದ ಶುರುವಾಗಿ ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ ಬೇರೆ ಎಲ್ಲಾನು ಬರುತ್ತೆ. ಇದು ಶ್ವಾಸಕೋಶ, ಗಂಟ್ಲು, ಮೂಗು, ಕಿವಿ, ಸೈನಸ್, ಎಲ್ಲೆಲ್ಲಿ ನಮ್ಗೆ ತಣ್ಣಗಿರೋ ಗಾಳಿ ಎಲ್ಲೆಲ್ಲಿ ಬೀಸುತ್ತೆ, ಎಲ್ಲೆಲ್ಲಿ ಟಚ್ ಆಗುತ್ತೆ ಕೋಲ್ಡ್, ಅಲ್ಲೆಲ್ಲ ವೈರಾಣು ಸ್ವಲ್ಪ ಜಾಸ್ತಿ ಪ್ರಾಪಗೇಟ್ ಆಗುತ್ತೆ, ಮತ್ತೆ ತುಂಬಾ ಸುಲಭವಾಗಿ ಒಬ್ರಿಂದ ಒಬ್ರು ಹರಡುತ್ತೆ. ಸೊ ಈ ಇನ್ಫೆಕ್ಷನ್ ಮೇನ್. ಈ ಇನ್ಫೆಕ್ಷನ್ ಸುಮಾರು ಸಲ ಇಮ್ಯುನಿಟಿ ಕಮ್ಮಿ ಇರೋರಿಗೆ ನ್ಯೂಮೋನಿಯಾಗೆ ಬದಲಾಗುತ್ತೆ. ಸೊ ಚಳಿಗಾಲದಲ್ಲಿ ನಾವು ಮೇನ್ ನೋಡೋ ಪ್ರಾಬ್ಲಮ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಅಂದ್ರೆ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಪ್ರಭಾವದಿಂದ ಇನ್ಫೆಕ್ಷನ್. ಅದು ಲಂಗ್ಸ್ ಗೆ ತಾಗಿದ್ರೆ ತುಂಬಾ ಅದರ ಪ್ರಭಾವ ಹೆಚ್ಚಾಗಿ ತೀವ್ರ ಒಂದು ಸಿಚುವೇಶನ್ಗೆ ಹೋಗುತ್ತೆ, ಸೀರಿಯಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಎರಡನೇದು ಇನ್ಫೆಕ್ಷನ್ ಅಲ್ದೇನೆ ಅಲರ್ಜಿಗಳು. ಅಲರ್ಜಿ ಅಂದ್ರೆ ಸಾಮಾನ್ಯ ಸುಮಾರು ಜನಕ್ಕೆ, ಈಗ 100ರಲ್ಲಿ 30ರಿಂದ 40 ಜನಕ್ಕೆ ಅಲರ್ಜಿ ಇದೆ ಅಂತ ಹೇಳ್ತಾರೆ. ಅಲರ್ಜಿ ಏನಂದ್ರೆ ಅವ್ರ ದೇಹ ತುಂಬಾ ಸೂಕ್ಷ್ಮ, ಸೆನ್ಸಿಟಿವ್ ಇರುತ್ತೆ. ಸೊ ಸಣ್ಣ ಧೂಳಿಗೆ ಅಥವಾ ವಾಸನೆಗೆನೆ ಅವ್ರಿಗೆ ನೆಗಡಿ, ಶೀತ ಇವೆಲ್ಲ ಉಂಟಾಗಿ ಅದರ ಜೊತೆಗೆ ಸ್ವಲ್ಪ ಉಸಿರಾಡಕ್ ಕಷ್ಟ, ಅಂದ್ರೆ ಉಬ್ಸ ಅಂತ ಏನ್ ಹೇಳ್ತೀವಿ, ವೀಸಿಂಗ್ ತರ, ಅದು ಶುರು ಆಗುತ್ತೆ. ಸೊ ಅಲರ್ಜಿನೂ ಟ್ರಿಗರ್ ಆಗುತ್ತೆ, ಒಂದ್ ಕಡೆ ಇನ್ಫೆಕ್ಷನ್ಸ್ ಆಗುತ್ತೆ. ಇದಲ್ಲದೆ ಮೂರನೇದು ಮೇನು ಈ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂತ ನಾವ್ ಏನ್ ಹೇಳ್ತೀವಿ, ಅವೆಲ್ಲಾನು ಮುಂಚೆನೆ ಇರೋ ಕಾಯಿಲೆಗಳು. ಅಂದ್ರೆ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಅಲ್ಲಿ ಏನೋ ಒಂದು ಬ್ಲಾಕ್ ಇರುತ್ತೆ, ಸ್ಟೆಂಟ್ ಹಾಕಿರ್ತಾರೆ, ಹಾರ್ಟ್ ಆಪರೇಷನ್ ಆಗಿರುತ್ತೆ, ವಾಲ್ ಪ್ರಾಬ್ಲಮ್, ಅಥವಾ ಶುಗರ್, BP, ಥೈರಾಯ್ಡ್, ಈ ತರ ಪ್ರಾಬ್ಲಮ್ಗಳು. ಅಥವಾ ಒಂದು ಶ್ವಾಸಕೋಶದ್ದೇ ಕಾಯಿಲೆಗಳು, ಕೆಲವರಿಗೆ ಕ್ಯಾನ್ಸರ್ ಇರುತ್ತೆ, ಕೆಲವರಿಗೆ COPD ಅಂತೀವಿ, ಅಂದ್ರೆ ದಮ್ಮಲ್ಲೇ ಸ್ವಲ್ಪ ಸಿವಿಯರ್ ಫಾರ್ಮ್, ಸ್ಮೋಕ್ ಎಲ್ಲ ಮಾಡಿದವ್ರಿಗೆ ಅಥವಾ ತುಂಬಾ ಧೂಳಲ್ಲಿ ಕೆಲಸ ಮಾಡಿದವ್ರಿಗೆ ಬರುತ್ತೆ, ಏಜ್ ಆದವ್ರಿಗೆ ಬರುತ್ತೆ, ಅಥವಾ ಅಸ್ತಮಾ, ಈ ಅಲರ್ಜಿ ಇದೆ ಸ್ವಲ್ಪ ಇವೆಲ್ಲ ಇರೋರಿಗೆ ಬೇಸಿಕ್ ಪ್ರೀ ಎಕ್ಸಿಸ್ಟಿಂಗ್ ಕೋಮಾರ್ಬಿಡಿಟೀಸ್ ಅಂತೀವಿ. ಅಂದ್ರೆ ಮೊದಲೇ ಇರೋ ಹಿನ್ನೆಲೆಯಲ್ಲಿ ಇರೋ ಕಾಯಿಲೆಗಳು ಎಲ್ಲಾನು ಟ್ರಿಗರ್ ಆಗುತ್ತೆ. ಎಲ್ಲಾ ಡಾಕ್ಟರ್ಸ್ ಹೇಳ್ತಾರೆ, ಅಂಡ್ ಇದು ದಾಖಲೆಗಳು ತೋರ್ಸತ್ತೆ, ಇಡೀ ಪ್ರಪಂಚದಲ್ಲಿ ಯಾವಾಗ ಎಲ್ಲಿ ಚಳಿಗಾಲ ಬರ್ತೋ ಈ ಅಡ್ಮಿಷನ್ ರೇಟ್ಸ್ ಜಾಸ್ತಿ ಆಗುತ್ತೆ. ಈ ಹಾರ್ಟ್ ಅಟ್ಯಾಕ್ಸ್ ಚೆನ್ನಾಗಿರೋರ್ಗೆಲ್ಲ ಸ್ವಲ್ಪ ಏನೋ ಒಂದು ನೆಗಡಿ, ಜ್ವರ ತರ ಬರುತ್ತೆ ಮನೆಯಲ್ಲಿ ಎಲ್ರಿಗೂ, ಅದ್ರಲ್ಲಿ ಒಬ್ರಿಗೆ ಪ್ರಭಾವ ಜಾಸ್ತಿ ಆಗಿ ಅವ್ರು ತೀರಾ ಸೀರಿಯಸ್ ಆಗಿ ನೋಡಿದ್ರೆ ಏನೋ ಹೃದಯದಲ್ಲಿ ತೊಂದರೆ, ಹೃದಯ ಅಪಘಾತ, ಅಥವಾ ಬೇರೆ ಲಂಗ್ಸ್ ಅಲ್ಲಿ ಒಂದು ವೀಸಿಂಗ್ ಅಟ್ಯಾಕ್ ಅಥವಾ ನ್ಯೂಮೋನಿಯಾ. ಸೊ ಈ ಪ್ರೀ ಎಕ್ಸಿಸ್ಟಿಂಗ್ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಚಳಿಗಾಲ ಬಂತು ಅಂದ್ರೆ ಇನ್ನು 3 ಏಜ್ ಇರೋರು, ತುಂಬಾ ಚಿಕ್ಕ ಮಕ್ಕಳು, ತೀರಾ ವಯಸ್ಸಾದವರು, ಮತ್ತೆ ಪ್ರೆಗ್ನೆಂಟ್, ಬಾಣಂತನ, ಬಸರಿ, ಇವರು ಈ 3 ಕ್ಯಾಟಗರಿ ಇರೋರು ಎಸ್ಪೆಷಲಿ ಹೆಚ್ಚು ಪ್ರಿಕಾಷನ್ ತಗೊಳ್ಳೇಬೇಕು. ಓಕೆ ಡಾಕ್ಟರ್, ಈಗ ಲಕ್ಷಣಗಳು ಏನ್ ಕಂಡು ಬರ್ತವೆ? ಬಹಳಷ್ಟು ಜನಕ್ಕೆ ಸರ್ ಇದ್ದಕ್ಕಿದ್ದಂಗೆ ಮೂಗ್ ಸೋರ್ತಾ ಇದೆ, ಏನು ಕಾರಣ ಇಲ್ಲ, ಶೀತ ಹೋಗ್ತಾನೆ ಇಲ್ಲ, ಎಷ್ಟಂತ ಮಾತ್ರೆ ತಗೊಳ್ಳೋಣ, ಗಲಾಟೆ ಮಾಡ್ತಾರೆ. ಈ ಇನ್ಫೆಕ್ಷನ್, ಅಲರ್ಜಿ ಮತ್ತೆ ಈ 3ನೇ ಪ್ರಾಬ್ಲಮ್ ನಾನು ಹೇಳಿದೆಲ್ಲ ಪ್ರೀ ಎಕ್ಸಿಸ್ಟಿಂಗ್. ಸೊ ಈ 3 ಲಕ್ಷಣಗಳು ಏನಂತ ಸೆಪರೇಟ್ ಹೇಳ್ತೀನಿ. ಇನ್ಫೆಕ್ಷನ್ ಅಲ್ಲಿ ಜ್ವರ ಮತ್ತೆ ಮೈಕೈ ನೋವು ಯೂಶ್ವಲಿ ಸಾಮಾನ್ಯ 100ರಲ್ಲಿ 99% ಬಂದೇ ಬರುತ್ತೆ. ಅದಾದ್ಮೇಲೆ ವಿಪರೀತ ಸುಸ್ತು, ಮತ್ತೆ ಸ್ವಲ್ಪ ಉಸಿರಾಡಕ್ ಕಷ್ಟ, ಮತ್ತೆ ತುಂಬಾ ಕಫ ಕಟ್ಟೋದು. ಅಂದ್ರೆ ನಾರ್ಮಲ್ ಈಗ ಒಂದು AC ರೂಮಲ್ಲಿ ನಾವು ಇವಾಗ ಕೂತಿದೀವಿ, ಇದಕ್ಕೆ ಅಂತ ಸ್ವಲ್ಪ ಗಂಟ್ಲು ಕಟ್ಟೋದಕ್ಕಿಂತ ನಮ್ಗೆ ಸಪರೇಟ್ ಗೊತ್ತಾಗತ್ತೆ, ಅಯ್ಯೋ ಇದು ನನ್ಗೆ 1 ವರ್ಷದ ಹಿಂದೆ ಹಿಂಗ ಆಗಿತ್ತು. ಸೊ ಜ್ವರ, ವಿಪರೀತ ಸುಸ್ತು, ಮೈಕೈ ನೋವು, ತಲೆನೋವು, ಕೈಕಾಲ್ ನೋವು, ಊಟ ಸೇರದೆ ಇರೋದು,
ವಾಂತಿ, ಭೇದಿ ಇವೆಲ್ಲ ಇನ್ಫೆಕ್ಷನ್ ಲಕ್ಷಣ, ಎಸ್ಪೆಷಲಿ ಫ್ಲೂ ಮತ್ತೆ ಈ ನ್ಯೂಮೋನಿಯಾ ವಿಂಟರ್ ಅಲ್ಲಿ ಬರೋದು. ಎರಡನೇದು ಈ ಅಲರ್ಜಿದು ಲಕ್ಷಣ. ತಾವು ಹೇಳಿದ್ರಿ ಈಗ ಜಸ್ಟ್ ಮೂಗಲ್ ನೀರ್ ಸೋರ್ತಾ ಇದೆ, ಸೀನ್ ಪದೇ ಪದೇ ಬರ್ತಾ ಇದೆ, ನೆಗಡಿ ಆಗ್ತಾ ಇದೆ, ಇದು ಅಲರ್ಜಿನ ಲಕ್ಷಣ. ಅದರ ಜೊತೆಗೆ ಕೆಲವರಿಗೆ ಅಲರ್ಜಿ ಜಾಸ್ತಿ ಆದಾಗ ಕೆಮ್ಮು ಶುರು ಆಗತ್ತೆ. ಬಟ್ ಏನೇ ಇರ್ಲಿ ತುಂಬಾ ಕುಗ್ಗಿ, ತುಂಬಾ ಸುಸ್ತಾಗಿ, ತುಂಬಾ ಆತರ ಮಲಗ್ ಬಿಡಲ್ಲ. ಈ ಮೂರನೇದು ಪ್ರೀ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್. ಅವ್ರಿಗೆ ಯಾವ ಪ್ರಾಬ್ಲಮ್ ಇದೆ ಅದನ್ನ ಅವರು ಮೈಂಡ್ ಅಲ್ಲಿ ಇಟ್ಕೊಂಡು, ಈಗ ಒಬ್ರಿಗೆ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಆ ಹಾರ್ಟ್ ಏನೇನ್ ಸಿಂಪ್ಟಮ್, ಎದೆ ಒತ್ತದಂಗ ಆಗೋದು, ಎದೆ ನೋವು, ಬೆವರೋದು, ಅಥವಾ ಸ್ವಲ್ಪ ಎಡಗಡೆ ಕೈ, ತೋಳು, ಭುಜ ಇವೆಲ್ಲ ನೋವು ಬರೋದು. ಸೊ ಇವೆಲ್ಲ ಹಾರ್ಟ್ದು. ಮತ್ತೆ ಬೇರೆ ವೀಸಿಂಗ್ ಇರೋರಿಗೆ ಗೊತ್ತಾಗತ್ತೆ ಆ ವೀಸಿಂಗ್ ಜಾಸ್ತಿ ಆಗಿದೆ. COPD ಇರೋರಿಗೆ ಕೆಲವು ಸಲ ಆಕ್ಸಿಜನ್ ಲೆವೆಲ್ ಎಲ್ಲ ಚೆಕ್ ಮಾಡ್ಕೊಳ್ತಾರೆ. ಸೊ ಇದು ಮೇನ್. ಇದರಲ್ಲಿ ವಾರ್ನಿಂಗ್ ಸಿಂಪ್ಟಮ್ ಇದು ಮೊದಲು ನಾನು ಹೇಳ್ತಿರ್ಲಿಲ್ಲ ಕೊರೋನಾಗ್ ಮುಂಚೆ. ಇದೊಂದು ಪಾಯಿಂಟ್ ಎಕ್ಸ್ಟ್ರಾನು ಹೇಳಕ್ ಶುರು ಮಾಡಿದೀನಿ. ಈಗ ಎಲ್ರ ಮನೆಯಲ್ಲೂ ಆಲ್ಮೋಸ್ಟ್ ಅಂದ್ರೆ ಸುಮಾರು ಜನ ಮನೆಯಲ್ಲಿ ಅದೊಂದು ಆಕ್ಸಿಮೀಟರ್ ತಂದಿದ್ದೀವಿ. ಪಲ್ಸ್ ಆಕ್ಸಿಮೀಟರ್ ಇದೆ, ಮತ್ತು ವಾಚ್ಗಳಲ್ಲೂ ಇದೆ. ಇದೆ. ಅಕಸ್ಮಾತ್ ಅದು ಕೆಲವ್ರು ಕೇಳ್ತಾರೆ, ಸುಮ್ನೆ ನೋಡ್ಕೋಬೇಕಾ, ಅದು ವೇಸ್ಟ್ ಒಳ್ಳೇದಾ ಅಂತ. ಕೊರೋನಾ ತರ ತರಿಸಿ ಇಟ್ಕೋಬೇಕಂತ ನಾನು ಏನ್ ಹೇಳಲ್ಲ. ಈಗ ಇದ್ರೆ ಅದರಲ್ಲಿ ತಮ್ಮ ಆಕ್ಸಿಜನ್ ಲೆವೆಲ್ ಅಂದ್ರೆ ಒಂದು ಸ್ಯಾಚುರೇಷನ್ SpO2 ಅಂತ ಏನ್ ಹೇಳ್ತೀವಿ, ಅದು 94ಕ್ಕಿಂತ ಕಡಿಮೆ ಬಂದ್ರೆ ಅದೊಂದು ಮೇನ್ ವಾರ್ನಿಂಗ್ ಸೈನ್, ಲಕ್ಷಣ. ಅಂದ್ರೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆ, ಅಥವಾ ಸಿಂಪಲ್ ಅಲರ್ಜಿಯಲ್ಲೇ ಕಮ್ಮಿ ಆಗಲ್ಲ. ಸೊ ಇನ್ಫೆಕ್ಷನ್ ಅದೊಂದು ಲಕ್ಷಣ, ಅಥವಾ ಬೇರೆ ಏನಾದ್ರೂ ಹಾರ್ಟ್, ಲಂಗ್ಸ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಇದೆ ಅಂತ. ಸೊ ಇವೆಲ್ಲ ಲಕ್ಷಣಗಳಾಯ್ತು. ನಾವೇನಾದ್ರು ಪ್ರಿಕಾಷನ್ಸ್ ತಗೋಬೇಕಾ? ಖಂಡಿತ ಪ್ರಿಕಾಷನ್ಸ್ ತಗೋಬೇಕು. ನಾವು ತಿನ್ನೋ ಊಟದಿಂದ, ಕುಡಿಯೋ ನೀರಿಂದ ಎಲ್ಲದರಲ್ಲೂ ಪ್ರಿಕಾಷನ್. ಸೊ ಸೀಸನ್ ತಕ್ಕಂತೆ ತಿನ್ಬೇಕು. ನಮ್ ಹಿರಿಯರು ಎಲ್ಲ ಅದನ್ನೇ ಹೇಳ್ಕೊಂಡ್ ಬಂದಿದ್ದಾರೆ. ಮುಂಚೆ ಎಲ್ಲ ಫ್ರಿಡ್ಜ್ ಇರ್ಲಿಲ್ಲ, ಸೊ ಸೀಸನಲ್ ನಾವು ತಿಂತಾ ಇದ್ವಿ. ಈಗ ಎಲ್ಲಾ ಸೀಸನ್ ಐಸ್ ಕ್ರೀಮ್ ಸಿಗತ್ತೆ, ಎಲ್ಲ ಸಿಗತ್ತೆ. ಸೊ ಸೀಸನಲ್ ಆಗಿ ಖಂಡಿತ ತಿನ್ಬೇಕು. ಸೊ ಈ ಸೀಸನ್ ಅಲ್ಲಿ ಎಳ್ನೀರು, ಕಲ್ಲಂಗಡಿ ಹಣ್ಣು, ಕಿತ್ಲೆ ಹಣ್ಣು, ಕಬ್ಬಿನ ಹಾಲು ಇದೆಲ್ಲ ಕುಡಿಯೋ ಸೀಸನ್ ಅಲ್ಲ. ಇದಕ್ಕೆ ಅಂತ ಸ್ವಲ್ಪ ಹಾಲ್ ಬಿಸಿ ಮಾಡ್ಕೊಂಡು ಕುಡಿಯೋದು, ಒಂದು ಶುಂಠಿ ಕಷಾಯ, ಬಿಸಿ ಆದ್ದು ಒಂದು ಕಷಾಯ, ಟೀ. ಸೊ ಬಿಸಿ ಐಟಮ್ಸ್ ನೇ ಸೇವನೆ ಮಾಡಿ, ಅದು ಕುಡಿಯೋದ್ರಲ್ಲಾಗ್ಲಿ, ಊಟ ಮಾಡೋದ್ರಲ್ಲಾಗ್ಲಿ ಎಲ್ಲ ಬಿಸಿ. ಆಮೇಲೆ ಕಾಯಿಸಿ ಆರಿರೋ ನೀರು, ಊಟದಲ್ಲಿ ಬಿಸಿ ಇರಬೇಕು, ಸ್ವಚ್ಛವಾಗಿರ್ಬೇಕು. ಮೂರನೇದು ಲಸಿಕೆ ಅಂತ ಬಂದಿದೆ. ನಾನು ಹೇಳ್ತಾ ಇರೋದು ಕೊರೋನಾದು ಲಸಿಕೆ ಅಲ್ಲ, ಫ್ಲೂ ಲಸಿಕೆ, ನ್ಯೂಮೋನಿಯಾ ಲಸಿಕೆ ಅಂತ ಬಂದಿದೆ. ಇದು ಯಾರು ತಗೋಬೇಕು ಅಂದ್ರೆ, ಒಂದು ನಾನು ಹೇಳಿದ್ದು ಚಿಕ್ಕ ಮಕ್ಕಳಿಗೆ ಸಾಮಾನ್ಯ ಸರ್ಕಾರದ ಕಡೆಯಿಂದ ಅಥವಾ ಮಕ್ಕಳ ಡಾಕ್ಟ್ರೆ ಆಸ್ ಪರ್ ಪ್ರೋಟೋಕಾಲ್ ಕೊಡ್ತಾರೆ. ಬಟ್ ಅಕಸ್ಮಾತ್ ನಿಮ್ ಮಕ್ಕಳಿಗೆ ಆಗಿಲ್ಲ ಅಂದ್ರೆ, ಮಕ್ಕಳು ಅಂದ್ರೆ ನಾನು 15 ವರ್ಷಕ್ಕಿಂತ ಕಮ್ಮಿ ತಗೋಬಹುದು. ಸೊ ಖಂಡಿತ ನಿಮ್ಮ ಪೀಡಿಯಾಟ್ರಿಷಿಯನ್, ಮಕ್ಕಳ ಡಾಕ್ಟರ್ನ, ಮಕ್ಕಳ ತಜ್ಞರ ಸಂಪರ್ಕಿಸಿ. ಈ ಇನ್ನೊಂದು ಕ್ಯಾಟಗರಿ ಏಜ್ ಆಗಿರೋರು. ನಾವು ಒಂದು ಏನ್ ಕಟ್ ಆಫ್ ಅಂತ ಏನಿಲ್ಲ, 65 ವರ್ಷ ಮೇಲ್ಪಟ್ಟಿರೋರು ಅಂತ ಹೇಳ್ತೀವಿ. ಹಿರಿಯ ನಾಗರಿಕರು 65 ಅಬೋವ್ ಆರ್ ಅಬೋವ್ 60 ಫ್ಲೂ ಲಸಿಕೆ, ನ್ಯೂಮೋನಿಯಾ ಲಸಿಕೆ ಎಲ್ಲಾ ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ಈ ಮೂರನೇ ಕ್ಯಾಟಗರಿ ಬಂದು ಪ್ರೀ ಎಕ್ಸಿಸ್ಟಿಂಗ್, ಅಂದ್ರೆ ನಿಮ್ಗೆ ವಯಸ್ಸಿನ್ನು 60 ಆಗಿಲ್ಲ, ಆದ್ರೂ ನಿಮ್ಗೆ ಶುಗರ್ ಇದೆ, BP ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂದ್ರೆ ಖಂಡಿತ ನೀವು ಅದನ್ನ ತಗೊಂಡ್ರೆ ಬೆಟರ್. ನಾಲ್ಕನೇದು ನಮ್ಮ ಕಾಮನ್ ಸೆನ್ಸ್. ಒಂದು ಕಿವಿ, ಬಾಯಿ, ಮೂಗು ಇವೆಲ್ಲ ಮುಚ್ಕೊಂಡು ಹೋಗೋದು. ಈಗ ಬೆಚ್ಚಗಿರ್ಬೇಕು. ಎಲ್ಲೂ ನಮ್ಮ ಬಾಡಿ ಪಾರ್ಟ್ಸ್, ಎಸ್ಪೆಷಲಿ ಈ ಬಾಯಿ, ಮೂಗು, ಕಿವಿ ಎಲ್ಲಿ ಗಾಳಿ ಸ್ವಲ್ಪ ಟಚ್ ಆಗತ್ತೆ, ಎಸ್ಪೆಷಲಿ ಗಾಡಿಯಲ್ಲಿ ಓಡಾಡ್ಬೇಕಾದ್ರೆ, ಒಂದು ಬಸ್ ಅಲ್ಲಿ ಅಥವಾ 2 ವೀಲರ್ ಅಲ್ಲಿ ಓಡಾಡ್ಬೇಕಾದ್ರೆ ಅಫ್ಕೋರ್ಸ್ ಗಾಡಿಯಲ್ಲಿ ಹೆಲ್ಮೆಟ್ ಹಾಕೋಬೇಕು. ಅದಲ್ಲದೆ ಒಂದು ಶಾಲು, ಒಂದು ಮಾಸ್ಕ್, ಒಂದು ಮಫ್ಲರ್, ಇದನ್ನ ಎಲ್ಲರೂ ಮಾಡಿದ್ರೆ ಒಳ್ಳೇದು. ಹಿರಿಯ ನಾಗರಿಕರು, ಚಿಕ್ಕ ಮಕ್ಕಳು ಕಡ್ಡಾಯವಾಗಿ ಮಾಡ್ಲೇಬೇಕು, ಬೆಚ್ಚಗೆ ಇಟ್ಕೋಬೇಕು. ಆಮೇಲೆ ಕೊನೆಯದು, ನಿಮ್ದು ಯಾವುದೇ ಮೆಡಿಸಿನ್ ಇರ್ಲಿ, ಮುಂಚೆಯಿಂದ ನೀವು ತಗೊಳ್ತಿರೋ ಮೆಡಿಸಿನ್ ಅಫ್ಕೋರ್ಸ್ ಯಾವುದೇ ಟೈಮಲ್ಲಿ ಅದನ್ನ ನಿಲ್ಸಬಾರ್ದು. ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ಕೆಲವು ಹಾರ್ಟ್ ಪೇಷಂಟ್ಸ್ ರೀಸರ್ಚ್ ಹೋಗೋ ಮಾತ್ರೆ ತಗೊಳ್ತಾರೆ. ಈ ಸೀಸನ್ ನಲ್ಲಿ ಬೆವರು ಬರಲ್ಲ, ರೀಸರ್ಚ್ ಜಾಸ್ತಿ ಬರುತ್ತೆ. ಕಾಮನ್ ಸೆನ್ಸ್. ರೀಸರ್ಚ್ ಆಲ್ರೆಡಿ ಜಾಸ್ತಿ ಹೋಗುತ್ತೆ ಅಂತ ಕೆಲವರು ಆ ರೀಸರ್ಚ್ ಹೋಗೋ ಮಾತ್ರೆನ ನಿಲ್ಸ್ಬಿಡ್ತಾರೆ. ನಿಲ್ಸ್ಬಿಟ್ರೆ ಅವ್ರಿಗೆ ಲಂಗ್ಸ್ ಅಲ್ಲಿ ತಕ್ಷಣ ನೀರ್ ತುಂಬಿಕೊಳ್ಳುತ್ತೆ, ಕೈಕಾಲು ಹೂತ್ಕೊಳತ್ತೆ, ಯೂರಿನ್ ಕಮ್ಮಿ ಆಗುತ್ತೆ. ಈ ತರ ಮತ್ತೆ ಕೆಲವರು ಈಗೇನೋ ಓಕೆ ಕೋಲ್ಡ್ ಇದೆ ಬಟ್ ನನ್ಗೇನ್ ತೊಂದರೆ ಇಲ್ಲ ಅಂತ ಕೆಲವ್ರಿಗೆ ನಾವು ಹೇಳಿರ್ತೀವಿ, ಒಂದು ಇನ್ಹೇಲರ್ ತಗೋಬೇಕು ಅಥವಾ ಒಂದು ಯಾವ್ದೋ ಹೇಳ್ಕೊಳ್ಳೋ ಮಾತ್ರೆ ಏನೋ ತಗೋಬೇಕು, ಅಲರ್ಜಿ ಮಾತ್ರೆ ತಗೋಬೇಕು, ಎಸ್ಪೆಷಲಿ ಚಳಿಗಾಲದಲ್ಲಿ ತಗೊಳ್ಳಿ ಅಂತೀವಿ. ಅವರು ಈಗ ಚೆನ್ನಾಗ್ ತಾನೇ ಇದೀನಿ, ಪ್ರಾಬ್ಲಮ್ ಬಂದಾಗ ತಗೊಳ್ಳೋಣ ಅಂತ ಬಿಡ್ತಾರೆ. ಸೊ ಈ ತರ ರೆಗ್ಯುಲರ್ ಮೆಡಿಸಿನ್ ಆಗ್ಲಿ ಅಥವಾ ಯಾವ್ದೇ ಒಂದು ಇನ್ಹೇಲರ್ ಅಥವಾ ಬೇರೆದು ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಅದನ್ನ ಕಡ್ಡಾಯವಾಗಿ ಈ 2 ತಿಂಗಳು ಕೋಲ್ಡ್ ಸೀಸನ್ ಅಲ್ಲಿ ಕಡ್ಡಾಯವಾಗಿ ಕಂಟಿನ್ಯೂ ಮಾಡ್ಲೇಬೇಕು. ಡಾಕ್ಟರ್, ಈಗ ಬಹಳಷ್ಟು ಜನ ಬೆಳಗ್ಗೆ ವಾಕ್ ಹೋಗ್ತಾರೆ. ನೀವು ಹೇಳಿದ್ರಿ ಬೆಚ್ಚಗಿಟ್ಕೋಬೇಕು, ಅಟ್ಲೀಸ್ಟ್ ಕಿವಿ ಮತ್ತು ಬಾಯಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ
ವಾರ್ಮ್ ಆಗಿ ಇರೋ ನಾನೇನ್ ಇಟ್ಕೊಳ್ಳಿ. ಹೇಳ್ತೀನಿ, ವಾಕ್ ನ ಟೈಮಿಂಗು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಾವು ಬೇಸಿಗೆನಲ್ಲಿ ಹೋಗೋತ್ರ 5 ಗಂಟೆ 6 ಗಂಟೆ ತರ ಹೋಗಕ್ ಆಗಲ್ಲ. ಸೂರ್ಯ ಬರ್ಬೇಕು, ಬಿಸಿಲು ಬರ್ಬೇಕು, 7-7:30 ನಂತರನೇ ವಾಕ್ ಹೋಗ್ಬೇಕು. ಸಾಯಂಕಾಲನು ವಾಕ್ ನ ಬೇಗ ಮುಗಿಸ್ಕೋಬೇಕು, 5-5:30 ಒಳಗಡೆ. ಅಂಡ್ ಖಂಡಿತ ಬೆಚ್ಚಗೆ ಇಟ್ಕೋಬೇಕು. ಮಳೆ ಬರೋ ಸಾಧ್ಯತೆ ಇದ್ರೆ ಒಂದ್ ಛತ್ರಿನೂ ಬೇರೆ ಟೈಮಲ್ಲೂ ಮಳೆಯಲ್ಲಿ ನೆನಿಬಾರ್ದು. ಈ ತರ ಟೈಮಲ್ಲಂತೂ ಮಳೆಯಲ್ಲಿ ನೆನಿಬಾರ್ದು. ರಿಸ್ಕ್ ಬೇಡ. ಡಾಕ್ಟ್ರೆ, ಇಷ್ಟೆಲ್ಲಾ ಪ್ರಿಕಾಷನ್ ತಗೊಂಡಿದ್ದೀವಿ, ಏನೆಲ್ಲ ಆಗಿದೆ, ಪ್ರೀ ಎಕ್ಸಿಸ್ಟಿಂಗ್ ಇದ್ ನಾವೇನು ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಔಷಧಿ ಮಾತ್ರೆಗಳು ತಗೊಳ್ತಾ ಇರ್ತೀವಿ. ಆದರೂ ಅಗ್ರಿವೇಟ್ ಆಗುವಂತ ಚಾನ್ಸಸ್ 2 ಕಡೆ ಕಂಡಿದೆ. ಒಂದು ಕರೋನಾ ನಂತರದಲ್ಲಿ ಉಸಿರಾಟದ ಸಮಸ್ಯೆ ಮ್ಯಾಕ್ಸಿಮಮ್ ಕಂಡು ಬಂತು, ಅದು ಒಂದು. ಇನ್ನೊಂದು, ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲಗಿದ್ರು ಬೆಳಗ್ಗೆ ಇಲ್ಲ. ಯಾಕೆ ಅಂದ್ರೆ ಉಸಿರಾಟದ ತೊಂದರೆ ಆಗಿತ್ತಂತೆ. ಅದ್ ಏನಾಗಿತ್ತು ಯಾರು ಹೇಳಕ್ ಬರಲ್ಲ. ಯಾಕಂದ್ರೆ ಅವರು ಪಾಪ ರೂಮಲ್ಲಿ ಮಲಗಿರ್ತಾರೆ, ಬೆಳಗ್ಗೆ ಕಾಫಿ ಕುಡಿಸ್ಲಿಕ್ಕೆ ಎಬ್ಬಿಸ್ಲಿಕ್ಕೆ ಹೋದಾಗ ಗೊತ್ತಾಗೋದು ಯಜಮಾನ್ರಿಲ್ಲ. ಏನಿದು ತೊಂದರೆ? ಶ್ವಾಸಕೋಶಕ್ಕೂ ಇದಕ್ಕೂ ಮತ್ತೆ ಹಾರ್ಟ್ ಅಟ್ಯಾಕ್ ರೇಟು ಎಲ್ಲೋ ಒಂದ್ ಕಡೆ ಜಾಸ್ತಿ ಕಂಡು ಬರ್ತಾ ಇದೆಯಾ ಅಂತ ಡೌಟ್ ಬರಕ್ ಶುರು ಆಗುತ್ತೆ. ನೀವ್ ಹೇಳಿದ್ದು ಮೊದ್ಲಿಂದಾನು ಸಡನ್ ಕಾರ್ಡಿಯಾಕ್ ಡೆತ್, ಸೈಲೆಂಟ್ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ರಾತ್ರಿ ಇದ್ರು ಬೆಳಗ್ಗೆ ಇಲ್ಲ ಪಾಪ. ಆತರ ಸುಮಾರು ಜನಕ್ಕೆ ಆಗ್ತಾ ಇದೆ. ಸ್ವಲ್ಪ ಕೊರೋನಾ ನಂತರ ಯಾರಿಗೆ ಕೊರೋನಾ ಅಫೆಕ್ಟ್ ಆಗಿತ್ತು, ಅದೊಂದು ದೊಡ್ಡ ಡಿಬೇಟ್ ಇದು ವ್ಯಾಕ್ಸಿನ್ ಇಂದ ಅಂತ. ಬಟ್ ಕಡೆಗೆ ನೋಡಿದ್ರೆ ವ್ಯಾಕ್ಸಿನ್ ಏನು ಲಾಂಗ್ ಟರ್ಮ್ ಎಫೆಕ್ಟ್ ಇಲ್ಲ. ಸೊ ಮೋಸ್ಟ್ಲಿ ಕೊರೋನಾದಲ್ಲಿ ಸೀರಿಯಸ್ ಆಗಿ ಎಫೆಕ್ಟ್ ಆಗಿರೋರ್ಗೆ ಸ್ವಲ್ಪ ಚಾನ್ಸ್ ಇದೆ. ಬಟ್ ಇನ್ ಜನರಲ್ ಚಳಿಗಾಲ, ಆ ರಾತ್ರಿ ಹೊತ್ತು ನಾವು ಮಲಗಿರುವಾಗ ಟೆಂಪರೇಚರ್ ಕಡಿಮೆ ಇರೋದು, ಜೊತೆಯಲ್ಲಿ 3ನೇ ಮುಖ್ಯವಾದ ಪಾಯಿಂಟ್, ನಾರ್ಮಲಿ ಆಕ್ಸಿಜನ್ ಲೆವೆಲ್ ಎಲ್ರಿಗೂ ಸ್ವಲ್ಪ ಕಡಿಮೆ ಆಗತ್ತೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ. ಈಗ ನಾವು ಕೂತಿದ್ವಿ, ಮಾತಾಡ್ತಾ ಇದ್ವಿ, ಆಕ್ಸಿಮೀಟರ್ 97-98 ಆಕ್ಟಿವ್ ಇದೆ. ರಾತ್ರಿ ಹೊತ್ತು ಒಂದು 2-3% ಕಡಿಮೆ ಆಗುತ್ತೆ. ಬಟ್ ಒಂದು ಕ್ಯಾಟಗರಿ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತಾರೆ. ಸ್ಲೀಪ್ ಆಪ್ನಿಯಾ ಅಂದ್ರೆ ಅವ್ರಿಗೆ ಗೊತ್ತಾಗದೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಸ್ವಲ್ಪ ಗೊರಕೆ ತರ ಬರುತ್ತೆ. ಅದು ಗೊರಕೆ ತರ ಪ್ರಾರಂಭ ಆಗಿ ತುಂಬಾ ಮೂಗ್ ಹಿಂಭಾಗ, ಗಂಟ್ಲು ಅವೆಲ್ಲ ಬ್ಲಾಕ್ ಆದಾಗ ಕೆಲವರಿಗೆ ಆಟೋಮ್ಯಾಟಿಕ್ ಎಚ್ಚರ ಆಗ್ತಾರೆ. ಕೆಲವರಿಗೆ ಆ ಎಚ್ಚರ ಆಗದೆ ಆ ಟೈಮ್ ಅಲ್ಲಿ ಕೆಲವು ಸೆಕೆಂಡ್ ಅಥವಾ ಕೆಲವು ನಿಮಿಷ ಉಸಿರು ಬ್ಲಾಕ್ ಆಗ್ಬಿಡುತ್ತೆ. ಅದು ಬ್ಲಾಕ್ ಆದ್ರೆ ಈ ತರ ಆವಾಗ ಆಕ್ಸಿಜನ್ ಲೆವೆಲ್ ತುಂಬಾ ಬಿದ್ದೋಗತ್ತೆ. ಅವ್ರನ್ನ ಎಬ್ಬರಿಸಲಿಲ್ಲ ಅಂದ್ರೆ ಆ ಟೈಮ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋಗ್ತಾರೆ. ಸೊ ಈ ತರ ಏನಾದ್ರೂ ನಿಮ್ ಫ್ಯಾಮಿಲಿನಲ್ಲಿ ಆಗಿದೆ, ನಿಮ್ಗೂ ಒಂದ್ ಸ್ವಲ್ಪ ಸಡನ್ ಆಗಿ ರಾತ್ರಿ ಎಚ್ಚರ ಆಯ್ತು, ಗೊರಕೆ ಬರ್ತಾ ಇದೆ, ನಿದ್ದೆಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಇದೆ, ಇದರದ್ದು ಇನ್ನೊಂದು ಮುಖ್ಯವಾದ ಲಕ್ಷಣ ಏನಂದ್ರೆ ಈ ಸ್ಲೀಪ್ ಆಪ್ನಿಯದು, ಹಗಲೊತ್ತು ನಾವು ನಿದ್ದೆಯಲ್ಲಿ ಹಂಗೆ ತೂಗಾಡ್ತಾ ಇರ್ತೀವಿ, ಆಕ್ಟಿವ್ ಆಗಿರಲ್ಲ, ನಮ್ ಕೆಲ್ಸದಲ್ಲಿ ಸ್ವಲ್ಪ ನಿದ್ದೆ ಬರುತ್ತೆ. ಈ ತರ ಸಿಂಪ್ಟಮ್ ಇದ್ರೆ ಖಂಡಿತ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಟೆಸ್ಟ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್. ಡಾಕ್ಟರ್ ಇಷ್ಟೆಲ್ಲ ಪ್ರಿಕಾಷನ್ ತಗೊಂಡಿದ್ದಾರೆ, ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿದ್ದಾರೆ. ತೀರಾ ವೈದ್ಯಕೀಯ ಸಹಾಯ ಬೇಕೇ ಬೇಕು ಅನ್ನೋ ಸಂದರ್ಭಗಳು ಯಾವ್ದು ಒಂಚೂರು ವಿವರಿಸಿದ್ರೆ ಅವ್ರ ಎಮರ್ಜೆನ್ಸಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ಒಂದು, ಎದೆ ನೋವು ಬಂದ್ರೆ ಯಾವ ಎದೆ ನೋವನ್ನು ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ, ಖಂಡಿತ ಹೋಗಿ ಡಾಕ್ಟರ್ಗೆ ಅಥವಾ ಎಮರ್ಜೆನ್ಸಿಗೆ ಹೋಗಿ ECG ತೆಗೆಸ್ಕೊಳ್ಳಿ. ಎರಡನೇದು ವಿಪರೀತ ಸುಸ್ತು ಮತ್ತೆ ಉಸಿರಾಟದಲ್ಲಿ ನಮ್ಗೆ ನಾರ್ಮಲ್ ಗೊತ್ತಾಗತ್ತೆ. ಈಗ ಒಬ್ರೊಬ್ರಿಗೆ 2 ಮೆಟ್ಲು ಹತ್ತಿದ್ರೆ ಸುಸ್ತಾಗ್ತಾರೆ, ಒಬ್ರಿಗೆ 5 ಫ್ಲೋರ್ ಹತ್ಬೋದು. ಸಾಧಾರಣವಾಗಿ ನಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅದಕ್ಕಿಂತ ಕಮ್ಮಿ ಈಗ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಅನ್ಸ್ತಾ ಇದೆ, ನಾರ್ಮಲ್ ಇಲ್ಲ ಅಂದ್ರೆ ಅದು ಒಂದು. ಮೂರನೇದು ಒಂಥರ ತುಂಬಾ ವಿಪರೀತ ಸುಸ್ತು, ತಲೆ ಸುಸ್ತು, ಬೆವರೋದು. ಈ ಬೆವರು ಆತರ ಬಂದ್ರೆ ಅದು ಲೋ ಶುಗರ್, ಲೋ BP ಅಥವಾ ಇದು ಒಂಥರ. ಆಮೇಲೆ ಇನ್ನೊಂದು ಸ್ಟ್ರೋಕ್ ಅಂತ ಹೇಳ್ತೀವಿ. ಆ ಸ್ಟ್ರೋಕ್ ಅದು ಒಂದ್ ರೀತಿ ಒಂದು ಅರ್ಧ ಭಾಗದಲ್ಲಿ ಒಂದ್ ಸ್ವಲ್ಪ ಬೆಂಡ್ ಆಗೋದು ಅಥವಾ ನಮ್ಗೆ ಮರಕಡ್ದಂಗ ಆಗೋದು, ಕೈ ಕಾಲು ಬರ್ತಾ ಇಲ್ಲ, ಮತ್ತೆ ಮಲಗಕ್ ಆಗ್ತಾ ಇಲ್ಲ. ಈಗ ಮಲ್ಕೊಂಡ್ರೆ ನಮ್ಗೆ ಸಾಮಾನ್ಯ ನಿದ್ದೆ ಬರ್ಬೇಕು, ಉಸಿರಾಡಕ್ ಕಷ್ಟ ಬರಬಾರ್ದು. ಒಬ್ರಿಗೆ ಮಲಗಿದ ತಕ್ಷಣ ಅವ್ರು ಎದ್ದು ಕೂತ್ಕೊಂಡ್ಬಿಡ್ತಾರೆ ಅಂದ್ರೆ ಅದೇನೋ ಲಂಗ್ಸ್ ಅಲ್ಲಿ, ಹಾರ್ಟ್ ಅಲ್ಲಿ ಸಮಸ್ಯೆ. ಇವೆಲ್ಲ ಖಂಡಿತ ನೆಗ್ಲೆಕ್ಟ್ ಮಾಡೋದಲ್ಲ. ಮತ್ತೆ ಚಳಿಗಾಲದಲ್ಲಿ ಆದಷ್ಟು ಬೆಚ್ಚಗಿರಿ, ತಾವ್ ಹೇಳಿದಾಗೆ ಬಿಸಿ ಬಿಸಿ ಅದನ್ನ ಆ ಸೀಸನ್ ಇದೆ ಅದನ್ನ ಬಳಸಿದ್ರೆ ಇದ್ದಿದ್ರಲ್ಲಿ ಒಂದಷ್ಟು ಪ್ರಿಕಾಷನ್ ತಗೊಂಡಿದೀವಿ ಅನ್ನೋ ಒಂದು ನೆಮ್ಮದಿನೂ ಇರುತ್ತೆ. ಇನ್ನು ಬೇಕಾದಷ್ಟು ಹೇಳ್ಬೋದು, ಆದ್ರೆ ಇವತ್ತಿನ ಈ ಕಾರ್ಯಕ್ರಮದ ಸಮಯದ ಮಿತಿಯಲ್ಲಿ ಏನು ಚಳಿಗಾಲದಲ್ಲಿ ತೊಂದರೆ ಕಂಡು ಬರುತ್ತೆ, ಅದಕ್ಕೆ ಪರಿಹಾರ ಏನು, ಹೇಗೆ ನಾವು ಮುನ್ನೆಚ್ಚರಿಕೆ ತಗೋಬೇಕು, ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟ ಡಾಕ್ಟರ್ ಆರ್ ಲಕ್ಷ್ಮೀನರಸಿಂಹನ್ ಅವರೇ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.